ರಾಮಾಯಣದಲ್ಲಿ ಸುಂದರಕಾಂಡವು ಮುಖ್ಯವಾಗಿ ಯಾವುದರ ಬಗ್ಗೆ ವಿವರಿಸುತ್ತದೆ? ನಿಮ್ಮ ಆಯ್ಕೆಗಳು: ಎ. ರಾಮ ಸೀತಾ ವಿವಾಹ, ಬಿ. ರಾಮ ಮತ್ತು ಹನುಮಂತನ ಮೊದಲ ಭೇಟಿ, ಸಿ. ಹನುಮಂತನು ಲಂಕೆಗೆ ಹೋಗಿ ಸೀತೆಯನ್ನು ಭೇಟಿ ಮಾಡುವುದು, ಡಿ. ರಾವಣನ ವಧೆ. ಸರಿಯಾದ ಉತ್ತರ ಸಿ. ಹನುಮಂತನು ಲಂಕೆಗೆ ಹೋಗಿ ಸೀತೆಯನ್ನು ಭೇಟಿ ಮಾಡುವುದು. ರಾಮಾಯಣದ 5ನೇ ಕಾಂಡವೇ ಸುಂದರಕಾಂಡ. ಈ ಭಾಗವು ಕೇವಲ ಹನುಮಂತನ ಅಸಾಧಾರಣ ಸಾಹಸಗಳ ಮೇಲೆ ಕೇಂದ್ರೀಕೃತವಾಗಿದೆ. ಸಮುದ್ರವನ್ನು ದಾಟಿ ಲಂಕೆಯನ್ನು ತಲುಪುವುದು, ಅಶೋಕವನದಲ್ಲಿ ಸೀತೆಯನ್ನು ಭೇಟಿ ಮಾಡಿ ರಾಮನ ಸಂದೇಶ ನೀಡುವುದು, ಲಂಕಾದಹನ ಮತ್ತು ರಾಮನ ಬಳಿ ಸೀತೆಯ ಸುದ್ದಿ ತಲುಪಿಸುವುದು, ಈ ಎಲ್ಲ ಶುಭ ಕಾರ್ಯಗಳು ಈ ಕಾಂಡದ ಪ್ರಮುಖ ವಿಷಯಗಳಾಗಿವೆ. ಕೇಕಯ ರಾಜಕುಮಾರಿ ಮತ್ತು ದಶರಥನ ಪತ್ನಿ ಕೈಕೇಯಿಯ ಸಹೋದರನ ಹೆಸರೇನು? ನಿಮ್ಮ ಆಯ್ಕೆಗಳು: ಎ. ಯುಧಾಜಿತ್, ಬಿ. ಜನಕ, ಸಿ. ಸತ್ಯಸಂಧ, ಡಿ. ಗೌತಮ. ಸರಿಯಾದ ಉತ್ತರ ಎ. ಯುಧಾಜಿತ್. ಕೈಕೇಯಿಯ ಸಹೋದರನ ಹೆಸರು ಯುಧಾಜಿತ್. ಇವನು ಕೇಕಯ ರಾಜ್ಯದ ರಾಜಕುಮಾರ ಮತ್ತು ಭರತನ ಸೋದರಮಾವ. ಕೈಕೇಯಿ ರಾಮನಿಗೆ ವನವಾಸ ಮತ್ತು ಭರತನಿಗೆ ಪಟ್ಟಾಭಿಷೇಕದ ವರಗಳನ್ನು ಕೇಳಿದ ಮಹತ್ವದ ಸಮಯದಲ್ಲಿ ಭರತ ಮತ್ತು ಶತ್ರುಘ್ನರು ತಮ್ಮ ಸೋದರ ಮಾವನಾದ ಯುಧಾಜಿತ್ನ ಆತಿಥ್ಯದಲ್ಲಿ ಕೇಕಯ ರಾಜ್ಯದಲ್ಲಿ ಉಳಿದುಕೊಂಡಿದ್ದರು. ದಶರಥನು ಪುತ್ರಕಾಮೇಷ್ಠಿ ಯಾಗವನ್ನು ಯಾರ ನೇತೃತ್ವದಲ್ಲಿ ನಡೆಸಿದನು? ನಿಮ್ಮ ಆಯ್ಕೆಗಳು: ಎ. ವಸಿಷ್ಠರು, ಬಿ. ವಿಶ್ವಾಮಿತ್ರರು, ಸಿ. ಋಷ್ಯಶೃಂಗರು, ಡಿ. ವಾಲ್ಮೀಕಿ. ಸರಿಯಾದ ಉತ್ತರ ಸಿ. ಋಷ್ಯಶೃಂಗರು. ದಶರಥನು ಪುತ್ರ ಸಂತಾನವಿಲ್ಲದೆ ದುಃಖಿತನಾಗಿದ್ದನು. ಕುಲಗುರು ವಸಿಷ್ಠರ ಸಲಹೆಯಂತೆ ಮಹಾನ್ ತಪಸ್ವಿಗಳಾದ ಋಷ್ಯಶೃಂಗ ಮುನಿಗಳನ್ನು ಆಹ್ವಾನಿಸಲಾಯಿತು. ಈ ಋಷಿಗಳ ಅಲೌಕಿಕ ಶಕ್ತಿಯಿಂದ ಮತ್ತು ಪೂರ್ಣ ನೇತೃತ್ವದಲ್ಲಿ ಅಶ್ವಮೇಧ ಹಾಗೂ ಪುತ್ರಕಾಮೇಷ್ಠಿ ಯಾಗಗಳು ಯಶಸ್ವಿಯಾಗಿ ನೆರವೇರಿದವು. ಈ ಯಾಗದ ಫಲವಾಗಿಯೇ ರಾಮ, ಲಕ್ಷ್ಮಣ, ಭರತ ಮತ್ತು ಶತ್ರುಘ್ನರು ಜನಿಸಿದರು. ದಂಡಕಾರಣ್ಯದಲ್ಲಿ ಶ್ರೀರಾಮನು ಭೇಟಿಯಾದ ತಪಸ್ವಿ ಶಬರಿಯು ಯಾವ ಋಷಿಯ ಶಿಷ್ಯೆಯಾಗಿದ್ದಳು? ನಿಮ್ಮ ಆಯ್ಕೆಗಳು: ಎ. ಅಗಸ್ತ್ಯರು, ಬಿ. ಮಾತಂಗರು, ಸಿ. ವಸಿಷ್ಠರು, ಡಿ. ಭಾರದ್ವಾಜರು. ಸರಿಯಾದ ಉತ್ತರ ಬಿ. ಮಾತಂಗರು. ತಪಸ್ವಿನಿ ಶಬರಿಯು ದಂಡಕಾರಣ್ಯದಲ್ಲಿದ್ದ ಮಾತಂಗ ಮಹರ್ಷಿಗಳ ಆಶ್ರಮದ ಶಿಷ್ಯೆಯಾಗಿದ್ದಳು. ಮಾತಂಗರು ಮರಣ ಹೊಂದುವಾಗ ರಾಮನು ಆ ಆಶ್ರಮಕ್ಕೆ ಭೇಟಿ ನೀಡುವನೆಂದು ಹೇಳಿ ಆಕೆಗಾಗಿ ಕಾಯುವಂತೆ ಹೇಳಿದರು. ಗುರುವಿನ ಆಜ್ಞೆಯಂತೆ ದೀರ್ಘಕಾಲಕ್ಕಾದ ಶಬರಿಯು ರಾಮನಿಗಾಗಿ ಹಣ್ಣುಗಳನ್ನು ಆಯ್ದು ಅರ್ಪಿಸಿ ರಾಮನಿಂದ ಮುಕ್ತಿ ಪಡೆದಳು. ರಾಮ, ಲಕ್ಷ್ಮಣ, ಸೀತೆ ಮತ್ತು ಹನುಮಂತರು ಪ್ರಯಾಣಕ್ಕಾಗಿ ಬಳಸಿದ ರಥವನ್ನು ಯಾವ ದೇವತೆಯು ಒದಗಿಸಿದರು? ನಿಮ್ಮ ಆಯ್ಕೆಗಳು: ಎ. ವಾಯುದೇವರು, ಬಿ. ಇಂದ್ರದೇವರು, ಸಿ. ಬ್ರಹ್ಮದೇವರು, ಡಿ. ಮರುತ್ತರು. ಸರಿಯಾದ ಉತ್ತರ ಬಿ. ಇಂದ್ರದೇವರು. ರಾವಣನ ಅತಿರಥ ಯುದ್ಧದ ಪರಾಕ್ರಮದ ಮುಂದೆ ಸಾಮಾನ್ಯ ರಥವೂ ನಿಲ್ಲುವುದು ಕಷ್ಟವಾಗಿತ್ತು. ಆಗ ದೇವತೆಗಳ ರಾಜನಾದ ಇಂದ್ರದೇವರು ರಾಮನಿಗೆ ಯುದ್ಧದಲ್ಲಿ ಸಹಾಯ ಮಾಡಲು ತನ್ನ ವೈಯಕ್ತಿಕ ರಥ ಮತ್ತು ಸಾರಥಿ ಮಾತಲಿಯನ್ನು ಲಂಕೆಗೆ ಕಳುಹಿಸಿಕೊಟ್ಟನು. ಈ ದಿವ್ಯ ರಥದ ಸಹಾಯದಿಂದ ರಾಮನು ರಾವಣನನ್ನು ಕೊಲ್ಲಲು ಸಾಧ್ಯವಾಯಿತು.